VRD Education Trust registered Bharat Institute of Schooling Education. ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಭರ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಸ್ಟೇಷನ್ ವೃತ್ತ, ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಆರ್ವಿ ಸಿಮೆಂಟ್ ಸೊಸೈಟಿಯವರು ಮತ್ತು ವೈಟಿಪಿಎಸ್ನ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಹಾರು ಬೂದಿಯನ್ನು ರೈಲ್ವೆ ಮುಖಾಂತರ ಸಾಗಾಟ ಮಾಡುವುದನ್ನು ಬಿಟ್ಟು ರಸ್ತೆಯ ಮೂಲಕವಾಗಿ ಭಾರೀ ಬಲ್ಕರ್ ವಾಹನಗಳ ಮುಖಾಂತರ ಸಾಗಾಟ ಮಾಡುವುದರಿಂದ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹಾರು ಬೂದಿಯು ಕಣ್ಣಿನಲ್ಲಿ ಬೀಳುತ್ತಿರುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಜೊತೆಗೆ ಅಪಘಾತಗಳು ಹೆಚ್ಚಾಗುತ್ತಿವೆ. ಕಂಪನಿಯೊಂದಿಗೆ ದಿನಾಂಕ 10/12/2021 ಎಆರ್ವಿ ಸಿಮೆಂಟ್ ಸೊಸೈಟಿ ಇವರು ಕಂಪನಿಯಲ್ಲಿ ಇರುವ ಹಾರು ಬೂದಿಯನ್ನು ತೆಗೆದುಕೊಂಡು ಹೋಗಲು ಕೆಲವೊಂದು ಷರತ್ತು ಕಟ್ಟಳೆಯ ಒಪ್ಪಂದ ಮಾಡಿಕೊಂಡಿದ್ದು ಇರುತ್ತದೆ. ಕರಾರುಗಳಂತೆ ಅವರು ಸದರಿ ಹಾರು ಬೂದಿಯನ್ನು ರೈಲ್ವೆ ವಾಹನಗಳ ಮುಖಾಂತರ ರವಾನಿಸಬೇಕು. ಆದರೆ ರಸ್ತೆ ಮೂಲಕ ಸಾಗಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ ಎಆರ್ವಿ ಸೊಸೈಟಿಯವರಿಗೆ ಪುನಃ ಹಾರು ಬೂದಿಯನ್ನು ತೆಗೆದುಕೊಂಡು ಹೋಗಲು ಒಪ್ಪಂದ ನವೀಕರಣ ಮಾಡಿಕೊಡದಂತೆ ಮತ್ತು ಹಾರು ಬೂದಿಯನ್ನು ಭಾರೀ ಬಲ್ಕರ್ ವಾಹನಗಳ ಮುಖಾಂತರ ಸಾಗಾಟ ಮಾಡುವುದನ್ನು ರದ್ದು ಮಾಡಿ ರೈಲ್ವೆ ಮುಖಾಂತರ ಸಾಗಾಟ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ತಾವೇನಾದರೂ ಮೇಲೆ ಹೇಳಿದ ಸೊಸೈಟಿಯವರಿಗೆ ಪುನಃ ಒಪ್ಪಂದ ನವೀಕರಣವನ್ನು ಮುಂದುವರಿಸಿ ಬಲ್ಕರ್ಗಳಿಂದ ಹಾರುಬೂದಿಯನ್ನು ಸಾಗಾಟ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆಯಾದ ಪಕ್ಷದಲ್ಲಿ ರಾಯಚೂರು ವಿದ್ಯುತ್ ನಿಗಮ ನಿಯಮಿತದ YTPSRTCL ಕಂಪನಿಯ ಮುಂದೆ ಧರಣಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಂದು ಪ್ರದೇಶವೂ ಹೋದಂತ ಹೇಳಬೇಕು. ಜಲಮಾಲಿನ್ಯ ಆಗ್ತಾ ಇದೆ, ಕೃಷ್ಣಾ ನದಿ ಒಂದು ಕಡೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಮತ್ತೆ ಈಗಾಗಲೇ ಹಲವಾರು ಫ್ಯಾಕ್ಟರಿಗಳು ಬಂದ್ಬಿಟ್ಟು ಕೆಮಿಕಲ್ ಮಾಲಿನ್ಯ ಆಗ್ತಾ ಇದೆ ಸರ್. ಈ ಒಂದು ಮಾಲಿನ್ಯವನ್ನು ತಪ್ಪಿಸಬೇಕಾದ್ರೆ ತಪ್ಪದ ಬಿಟ್ಟು ಬೇರೆ ಯಾರು ಇಲ್ಲ ಅಂತ ನಾವು ಮುಖ್ಯವಾಗಿ ಇವತ್ತು ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ, ನಮ್ಮ ರಾಯಚೂರು ತಾಲೂಕಿನ ವಿದ್ಯುತ್ ನಿಗಮ ನಿಯಮಿತ YTPS RTCL ಕಾರ್ಖಾನೆಯೊಂದಿಗೆ ಮಿಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿ ಅವರು ಮಾಡಿಕೊಂಡಿರ್ತಕ್ಕಂಥ ಹಾರು ಬೂದಿ ಸಾಗಾಟದ ಉಲ್ಲಂಘನೆ ಮಾಡಿ ಮಿಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿ ಅವರು ಮತ್ತು YTPS ನ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಹಾರು ಬೂದಿಯನ್ನು ರೈಲ್ವೆ ಮೂಲಕ ಸಾಗಾಟ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಬಿಟ್ಟು ಭಾರಿ ಬಲ್ಕರ್ ವಾಹನಗಳ ಮೂಲಕ ಸಾಗಾಟ ಮಾಡುವುದರಿಂದ ರಸ್ತೆಯಲ್ಲಿ ಬಹಳ ಅನಾನುಕೂಲ ಆಗ್ತಿದೆ. ಏನು ವಿಶೇಷವಾಗಿ ಈ ಒಂದು ಲಾರಿಗಳು ಹೋಗಲಾಗ ಅಲ್ಲಿಂದ ಹಾರ್ತಕ್ಕಂಥ ಇದು ಹಾರು ಬೂದಿ ಈ ವಾಹನ ಸವಾರರ ಒಂದು ಕಣ್ಣಲ್ಲಿ ಹೋಗ್ಬಿಟ್ಟು ಆ ಕಣ್ಣು ಮುಚ್ಚಬಹುದು, ಅದು ಕಣ್ಣಲ್ಲಿ ಹೋಗ್ಬಿಟ್ಟು ರಸ್ತೆಗಳ ಅಪಘಾತಗಳು ಬಹಳ ಆಗ್ತಾ ಇದೆ ಸರ್. ನಿಮ್ಗೆ ಗೊತ್ತಿರ್ಬೋದು, ಒಂದು ಸರ್ವೆ ಪ್ರಕಾರ ಈ ಜಲಮಾಲಿನ್ಯದಿಂದ ಈ ಹೊಳೆಗುಂಟ ಇದ್ದಂತ ಹಲವಾರು ಹಳ್ಳಿಗಳಲ್ಲಿ ಹೆಲ್ತ್ ಮೇಲೆ ಬಹಳಷ್ಟು ದುಷ್ಪರಿಣಾಮ ಇದೆ. ವಿಶೇಷವಾಗಿ ಈ ಒಂದು ರಸ್ತೆ ಮೂಲಕ ಹೋಗ್ತಕ್ಕಂಥ ಈ ಬಲ್ಕ್ ಇವುಗಳಿಂದ ಏನಾಗ್ತಿದೆ, ಧೂಳು ಹೆಚ್ಚಾಗುತ್ತೆ, ಅದರಿಂದ ಅಸ್ತಮದಂತ ರೋಗಗಳು ಬರ್ತಾ ಇದೆ ಸರ್. ದಯವಿಟ್ಟು ಆಮೇಲೆ ಇದರಿಂದ ದಿನಾಂಕ 10/12/2021 ಮಿಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿ ಅವರು ಕಂಪನಿಯಲ್ಲಿ ಇರುವ ಹಾರು ಬೂದಿ ತೆಗೆದುಕೊಂಡು ಹೋಗಲು ಕೆಲವು ಕಟ್ಟಡಗಳನ್ನು ಮತ್ತು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಅದೇನಂದ್ರೆ, ಮಿಸಸ್ ಎಆರ್ವಿ ಸಿಮೆಂಟ್ ಸೊಸೈಟಿ ಅವರು ದಿನಾಂಕ 10/12/2021 ಒಪ್ಪಂದ ಮಾಡಿಕೊಂಡಿರುವ ಕರಾರುಗಳಂತೆ ಅವರು ಸದರಿ ಹಾರು ಬೂದಿಯನ್ನು ರೈಲ್ವೆ ವ್ಯಾಗನ್ಗಳ ಮುಖಾಂತರ ರವಾನಿಸ್ತಾ ಇದ್ರು. ಏನೀಗ ಅವರ ಒಂದು ಸ್ವಾಹಿತಾಸಕ್ತಿಗಾಗಿಯೋ ಅಥವಾ ಲಾಭಕ್ಕಾಗಿಯೋ ಅದನ್ನೆಲ್ಲ ಬಿಟ್ಬಿಟ್ಟು ಆ ಕಟ್ಟಡಗಳನ್ನು ಮುರಿದ್ಬಿಟ್ಟು ರಸ್ತೆ ಮೂಲಕ ರವಾನಿಸೋದನ್ನು ಮುಂದುವರಿಸಿದ್ದಾರೆ ಸರ್. ಈ ರೀತಿ ಸದರಿಯವರು ರಸ್ತೆ ಮೂಲಕ ಭಾರಿ ವಾಹನಗಳಿಂದ ಹಾರು ಬೂದಿಯನ್ನು ಸಾಗಿಸುವುದರಿಂದ ರಸ್ತೆಗಳು ಸಹ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದಾವೆ. ಸಾರ್ವಜನಿಕರು ಮತ್ತು ಸ್ಥಳೀಯ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸಬೇಕಾಗತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಸದರಿ ಭಾರಿ ವಾಹನಗಳ ಸಂಚಾರದಿಂದ ರಸ್ತೆಯಲ್ಲಿ ಧೂಳು ಹೆಚ್ಚಾಗಿ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿ ಅಪಘಾತಗಳ ಪ್ರಕರಣಗಳು ಹೆಚ್ಚಾಗಿರುವುದರಿಂದ
ಸಾವು ನೋವುಗಳ ಪ್ರಕರಣ ಹೆಚ್ಚಾಗಿ ನಮಗೂ. ಈ ಸಂದರ್ಭದಲ್ಲಿ ಆಂಜನೇಯ ಚಿಕ್ಕಸುಗೂರು, ಭೀಮಣ್ಣ, ಭೀಮರಾಯ, ಉದಯ್ ಕುಮಾರ್ ಇದ್ದರು.